ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಾಲು ಸಾಲು ಕಂಟಕ ಎದುರಾಗ್ತಾ ಇದೆ. ಮತ್ತೊಬ್ಬ ಆಪ್ತನಿಂದಲೇ ಈಗ ಸಾರಥಿಗೆ ಸಂಕಷ್ಟ ಎದುರಾಗಿದೆ. ಚಿಕ್ಕಣ್ಣ ಬಳಿಕ ನಟ ಯಶಸ್ನಿಂದಲೂ ಕೂಡ 164 ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿ ಆಗ್ತಾರ ಯಶಸ್. ರೇಣುಕಾಸ್ವಾಮಿ ಕೊಲೆಯ ದಿನ ದರ್ಶನ್ ಜೊತೆ ಇದ್ದ ಯಶಸ್, ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಯಶಸ್ ಸೂರ್ಯ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಡೆದಿದ್ದ ಪಾರ್ಟಿಯಲ್ಲಿ ಯಶಸ್ ಕೂಡ ಇದ್ರು. ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಯಶಸ್ ಮತ್ತೆ ಚಿಕ್ಕಣ್ಣಗೆ ನೋಟಿಸ್ ಕೊಟ್ಟು ಅಧಿಕಾರಿಗಳು ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ರು. ಯಶಸ್ ಕೂಡ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡೋ ಸಮಯದಲ್ಲಿ ಇದ್ರು ಅನ್ನೋದು ಈ ಕಾರಣದಿಂದ ದರ್ಶನ್ಗೆ ಯಶಸ್ ಹೇಳಿಕೆ ಮುಳುವಾಗುತ್ತಾ? ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಯಶಸ್ ಪಾರ್ಟಿ ಮಾಡಿದ್ರಲ್ಲ ಸ್ಟೋನಿ ಬ್ರೂಕ್ನಲ್ಲಿ, ದರ್ಶನ್ ಜೊತೆ ಇದ್ರು ಅನ್ನೋದು, ಅವರ 164 ಹೇಳಿಕೆ ಏನಾಗಿತ್ತು, ಮತ್ತೆ ದರ್ಶನ್ಗೆ ಏನು ಮುಳುವಾಗುತ್ತೆ ಇವರಿಂದ ಅಂತ? ರಂಜಿತ್, ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನಟ ಚಿಕ್ಕಣ್ಣ ಅವರನ್ನ ಕರೆದು ಮೊದಲು ಪೊಲೀಸರು ಹೇಳಿಕೆಯನ್ನ ದಾಖಲು ಮಾಡ್ತಾರೆ CRPC 161 ಅಡಿಯಲ್ಲಿ. ನಂತರ ಅವರನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ 164 ಅಡಿಯಲ್ಲಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವುದು. ಪ್ರಮುಖವಾಗಿ ಏನು ಸ್ಟೋನಿ ಬ್ರೂಕ್ ನಲ್ಲಿ ನಡೆದಂತ ಒಂದು ಪಾರ್ಟಿಯ ಬಳಿಕ ಅವರು ಪಟ್ಟಣಗೆರೆ ಶೆಡ್ಗೆ ಹೋಗ್ತಿದ್ದೇಳಿ ಅಲ್ಲಿಂದ ಹೊರಟಿರ್ತಾರೆ. ಈ ವಿಚಾರವಾಗಿ ಅವರು ಪ್ರಮುಖ ಹೇಳಿಕೆಗಳಾಗುವಂಥದ್ದು, ಎಲ್ಲಿಗೆ ದರ್ಶನ್ ಹೊರಟರು, ಎಲ್ಲಿಂದ ಹೊರಟರು ಅನ್ನೋದು ಪ್ರಮುಖ ಅಂಶ ಆಗುವಂಥದ್ದು. ಇದನ್ನ ನಿರೂಪಿಸುವಲ್ಲಿ ಪೊಲೀಸರಿಗೆ ಇವರಿಬ್ಬರ, ಅಂದ್ರೆ ಏನು ಮೊದಲು ಚಿಕ್ಕಣ್ಣ ಹೇಳಿಕೆಯನ್ನು ಕೊಟ್ಟಿದ್ರು, ನಂತರ ಅದೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಕನ್ನಡದ ಮತ್ತೊಬ್ಬ ನಟ ಯಶಸ್ ಸ್ಟೋರಿಯನ್ನು ಸಹ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗುವ ಮುನ್ನ ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತೇಳಿ ಹೊರಟಿದ್ದಂಥದಕ್ಕೆ ಸಂಬಂಧಿಸಿದಂತೆ ಇಬ್ಬರು ಕನ್ನಡದ ನಟರೇ ಈಗ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿ ಆಗಿರ್ತಕ್ಕಂಥದ್ದು. ಇವರು ಭವಿಷ್ಯದಲ್ಲಿ ಕೋರ್ಟ್ ವಿಚಾರಣೆ ವೇಳೆಯಲ್ಲಿ ಇವರು ಉಲ್ಟಾ ಆಗಬಾರ್ದು ಅಂತೇಳಿ ಇಬ್ಬರನ್ನು ಸಹ, ನಟ ಚಿಕ್ಕಣ್ಣ ಇರ್ಬೋದು, ನಟ ಯಶಸ್ ಸೂರ್ಯ ಇರ್ಬೋದು, ಇಬ್ಬರನ್ನು ಸಹ 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಸಿರ್ತಕ್ಕಂಥದ್ದು. ಅಲ್ಲದೆ ಏನು ಪೊಲೀಸರ ಎದುರು ವಿಚಾರಣೆಗೆ ಕರೆದಾಗ ಹೌದು ಪಾರ್ಟಿ ಮುಗಿತಾ ಇದ್ದಂತೆ ನಟ ದರ್ಶನ್ ನನಗೆ ಪಟ್ಟಣಗೆರೆ ಶೆಡ್ ಹತ್ರ ಒಂಚೂರು ಕೆಲಸ ಇದೆ, ಅಲ್ಲಿಗೆ ಹೋಗ್ತೀನಿ ಅನ್ನೋ ಮಾಹಿತಿಯನ್ನು ಹೇಳಿದ್ರು. ಜೊತೆಗೆ ಎಲ್ಲರೂ ಒಟ್ಟಿಗೆ ಪಬ್ನಿಂದ ಹೊರಗಡೆ ಬಂದು ಅವರು ಪಟ್ಟಣಗೆರೆ ಶೆಡ್ ಕಡೆ ಹೊರಟ್ರೆ ನಾವು ನಮ್ಮ ಮನೆಗಳ ಕಡೆ ಹೋಗಿದ್ವಿ ಅಂತೇಳಿ ಪೊಲೀಸರ ಮುಂದೆ ಹೇಳಿದ್ರು. ಅದೇ ಹೇಳಿಕೆಯನ್ನ ಈಗ ನ್ಯಾಯಾಧೀಶರ ಎದುರು ಸಹ ಇಬ್ಬರು ನಟರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಸ್ಯಾಂಡಲ್ವುಡ್ ನ ಇಬ್ಬರು ಖ್ಯಾತ ನಟರೇ ಈಗ ದರ್ಶನ್ಗೆ ದೊಡ್ಡ ಪ್ರಬಲ ಸಾಕ್ಷಿ ಆಗಿರ್ತಕ್ಕಂಥದ್ದು. ರಂಜಿತ್, ನಾಗರಾಜ್, 164 ಹೇಳಿಕೆಯಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈಗ ಅದನ್ನ ಬದಲಾಯಿಸಲಿಕ್ಕೆ ಏನಾದರೂ, ಅಂದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಏನಾದರೂ ಹೇಳಿಕೆ ಕೊಟ್ಟರೆ ಅದೆಷ್ಟು ಸ್ಟ್ಯಾಂಡ್ ಆಗುತ್ತೆ? ಅದರ ಜೊತೆಗೆ ದರ್ಶನ್ ಅಲ್ಲಿ ಹೋಗಿದ್ದು ಅನಂತರ ಕೊಲೆ ಮಾಡಿದ್ದು ಇವ್ರ ಹೇಳಿಕೆ ಪೂರಕವಾಗಿರೋದ್ರಿಂದ ಇದು ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತಾ ಅಂತ? ಖಂಡಿತ ರಂಜಿತ್, ಯಾಕಂತಂದ್ರೆ ಒಂದು ಸಾಧ್ಯತೆಗಳಿದಾವೆ. ಕೆಲವೊಂದು ಪ್ರಕರಣಗಳಲ್ಲಿ CRPC 164 ಹೇಳಿಕೆಯನ್ನು ದಾಖಲು ಮಾಡಿದ ಬಳಿಕವೂ ಏನು ವಿಟ್ನೆಸ್ಗಳಿರ್ತಾರೆ ಅವರು ವಿಚಾರಣೆ ವೇಳೆಯಲ್ಲಿ ಬೇರೆ ರೀತಿಯ ಹೇಳಿಕೆಯನ್ನು ಕೊಡೋ ಸಾಧ್ಯತೆ ಇರ್ತದೆ. ಆದ್ರೆ ಅಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಕಡೆಯಿಂದ ಅವ್ರಿಗೆ ಯಾರು ಈ ಒಂದು ಸಾಕ್ಷಿಯ ಹೇಳಿಕೆಯನ್ನು ದಾಖಲು ಮಾಡಿದ್ರು ನ್ಯಾಯಾಧೀಶರು, ಅವ್ರಿಗೆ ಪ್ರಾಸಿಕ್ಯೂಷನ್ ಕಡೆಯಿಂದ ನೋಟಿಸ್ ಅನ್ನ ಮಾಡಿ ವಿಚಾರಣೆಗೆ ಬಂದು ಅವತ್ತು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ವಿವರಣೆ ಕೊಡೋದಕ್ಕೆ ಪ್ರಾಸಿಕ್ಯೂಷನ್ ಪ್ರಯತ್ನವನ್ನು ಪಡುತ್ತೆ. ಈ ವೇಳೆಯಲ್ಲಿ ಏನು ನ್ಯಾಯಾಧೀಶರು ಬಂದು ಆ ಹೇಳಿಕೆಯನ್ನು ದಾಖಲಿಸಿದ್ದಕ್ಕೆ ಸಂಬಂಧಿಸಿದಂತೆ ಈ ಆರೋಪಿ ಈ ಒಂದು ಹೇಳಿಕೆದಾರ ಅವತ್ತು ಅದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದ, ಈಗ ಬದಲಾಯಿಸಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನ್ಯಾಯಾಲಯ ಸುಳ್ಳು ಹೇಳಿದಂತ ಸಾಕ್ಷಿದಾರನಿಗೆ ಶಿಕ್ಷೆಯನ್ನು ಕೊಡಬಹುದು. ಮತ್ತೆ ನ್ಯಾಯಾಧೀಶರು ಏನು ಹೇಳಿಕೆಯನ್ನು ದಾಖಲಿಸಿರ್ತಾರೆ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡು ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡುವ ಸಾಧ್ಯತೆ ಇರ್ತದೆ. ಈ ನಿಟ್ಟಿನಲ್ಲಿ ನ್ಯಾಯಾಧೀಶರ ಎದುರು 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿದ ನಂತರ ಸಾಕ್ಷಿಗಳು ಬೇರೆ ಹೇಳಿಕೆಯನ್ನು ನೀಡುವ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ನಾಗರಾಜ್, ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಾಲು ಸಾಲು ಕಂಟಕ ಎದುರಾಗ್ತಾ ಇದೆ. ಮತ್ತೊಬ್ಬ ಆಪ್ತನಿಂದಲೇ ಈಗ ಸಾರಥಿಗೆ ಸಂಕಷ್ಟ ಎದುರಾಗಿದೆ. ಚಿಕ್ಕಣ್ಣ ಬಳಿಕ ನಟ ಯಶಸ್ನಿಂದಲೂ ಕೂಡ 164 ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿ ಆಗ್ತಾರ ಯಶಸ್. ರೇಣುಕಾಸ್ವಾಮಿ ಕೊಲೆಯ ದಿನ ದರ್ಶನ್ ಜೊತೆ ಇದ್ದ ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಯಶಸ್ ಸೂರ್ಯ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಡೆದಿದ್ದ ಪಾರ್ಟಿಯಲ್ಲಿ ಯಶಸ್ ಕೂಡ ಇದ್ರು. ದರ್ಶನ್ ಜೊತೆ ಪಾರ್ಟಿ ಮಾಡಿದ್ದ ಯಶಸ್ ಮತ್ತೆ ಚಿಕ್ಕಣ್ಣಗೆ ನೋಟಿಸ್ ಕೊಟ್ಟು ಅಧಿಕಾರಿಗಳು ತನಿಖೆಗೆ ಬನ್ನಿ ಅಂತೇಳಿ ಹೇಳಿದ್ರು. ಯಶಸ್ ಕೂಡ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಪಾರ್ಟಿ ಮಾಡೋ ಸಮಯದಲ್ಲಿ ಇದ್ರು ಅನ್ನೋದು ಈ ಕಾರಣದಿಂದ ದರ್ಶನ್ಗೆ
ಯಶಸ್ ಹೇಳಿಕೆ ಮುಳುವಾಗುತ್ತಾ? ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ, ಯಶಸ್ ಪಾರ್ಟಿ ಮಾಡಿದ್ರಲ್ಲ ಸ್ಟೋನಿ ಬ್ರೂಕ್ನಲ್ಲಿ, ದರ್ಶನ್ ಜೊತೆ ಇದ್ರು ಅನ್ನೋದು, ಅವರ 164 ಹೇಳಿಕೆ ಏನಾಗಿತ್ತು, ಮತ್ತೆ ದರ್ಶನ್ ಏನು ಮುಳುವಾಗತ್ತೆ ಇವರಿಂದ ಅಂತ? ರಂಜಿತ್, ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ನಟ ಚಿಕ್ಕಣ್ಣ ಅವರನ್ನ ಕರೆದು ಮೊದಲು ಪೊಲೀಸರು ಹೇಳಿಕೆಯನ್ನ ದಾಖಲು ಮಾಡ್ತಾರೆ CRPC 161 ಅಡಿಯಲ್ಲಿ. ನಂತರ ಅವರನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ 164 ಅಡಿಯಲ್ಲಿ ಅವರ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂಥದ್ದು. ಪ್ರಮುಖವಾಗಿ ಏನು ಸ್ಟೋನಿ ಬ್ರೂಕ್ ನಲ್ಲಿ ನಡೆದಂತ ಒಂದು ಪಾರ್ಟಿಯ ಬಳಿಕ ಅವರು ಪಟ್ಟಣಗೆರೆ ಶೆಡ್ಗೆ ಹೋಗ್ತಿದ್ದೇಳಿ ಅಲ್ಲಿಂದ ಹೊರಟಿರ್ತಾರೆ. ಈ ವಿಚಾರವಾಗಿ ಅವರು ಪ್ರಮುಖ ಹೇಳಿಕೆಗಳಾಗುವಂಥದ್ದು, ಎಲ್ಲಿಗೆ ದರ್ಶನ್ ಹೊರಟರು, ಎಲ್ಲಿಂದ ಹೊರಟರು ಅನ್ನೋದು ಪ್ರಮುಖ ಅಂಶ ಆಗುವಂಥದ್ದು. ಇದನ್ನ ನಿರೂಪಿಸುವಲ್ಲಿ ಪೊಲೀಸರಿಗೆ ಇವರಿಬ್ಬರ, ಅಂದ್ರೆ ಏನು ಮೊದಲು ಚಿಕ್ಕಣ್ಣ ಹೇಳಿಕೆಯನ್ನು ಕೊಟ್ಟಿದ್ರು, ನಂತರ ಅದೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಕನ್ನಡದ ಮತ್ತೊಬ್ಬ ನಟ ಯಶಸ್ ಸೂರ್ಯನ್ನು ಸಹ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಹೀಗಾಗಿ ನಟ ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗುವ ಮುನ್ನ ನಾನು ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೊರಟಿದ್ದಂತಕ್ಕೆ ಸಂಬಂಧಿಸಿದಂತೆ ಇಬ್ಬರು ಕನ್ನಡದ ನಟರೇ ಈಗ ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷಿ ಆಗಿರ್ತಕ್ಕಂಥದ್ದು. ಇವರು ಭವಿಷ್ಯದಲ್ಲಿ ಕೋರ್ಟ್ ವಿಚಾರಣೆ ವೇಳೆಯಲ್ಲಿ ಇವರು ಉಲ್ಟಾ ಆಗಬಾರ್ದು ಅಂತೇಳಿ ಇಬ್ಬರನ್ನು ಸಹ, ನಟ ಚಿಕ್ಕಣ್ಣ ಇರ್ಬೋದು, ನಟ ಯಶಸ್ ಸೂರ್ಯ ಇರ್ಬೋದು, ಇಬ್ಬರನ್ನು ಸಹ 164 ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಸಿರ್ತಕ್ಕಂಥದ್ದು. ಅಲ್ಲದೆ ಏನು ಪೊಲೀಸರ ಎದುರು ವಿಚಾರಣೆಗೆ ಕರೆದಾಗ ಹೌದು ಪಾರ್ಟಿ ಮುಗಿತಾ ಇದ್ದಂತೆ ನಟ ದರ್ಶನ್ ನನಗೆ ಪಟ್ಟಣಗೆರೆ ಶೆಡ್ ಹತ್ರ ಒಂಚೂರು ಕೆಲಸ ಇದೆ, ಅಲ್ಲಿಗೆ ಹೋಗ್ತೀನಿ ಅನ್ನೋ ಮಾಹಿತಿಯನ್ನು ಹೇಳಿದ್ರು. ಜೊತೆಗೆ ಎಲ್ಲರೂ ಒಟ್ಟಿಗೆ ಪಬ್ನಿಂದ ಹೊರಗಡೆ ಬಂದು ಅವರು ಪಟ್ಟಣಗೆರೆ ಶೆಡ್ ಕಡೆ ಹೊರಟ್ರೆ ನಾವು ನಮ್ಮ ಮನೆಗಳ ಕಡೆ ಹೋಗಿದ್ವಿ ಅಂತೇಳಿ ಪೊಲೀಸರ ಮುಂದೆ ಹೇಳಿದ್ರು. ಅದೇ ಹೇಳಿಕೆಯನ್ನ ಈಗ ನ್ಯಾಯಾಧೀಶರ ಎದುರು ಸಹ ಇಬ್ಬರು ನಟರು ಹೇಳಿರ್ತಕ್ಕಂಥದ್ದು. ಹೀಗಾಗಿ ಸ್ಯಾಂಡಲ್ವುಡ್ ನ ಇಬ್ಬರು ಖ್ಯಾತ ನಟರೇ ಈಗ ದರ್ಶನ್ಗೆ ದೊಡ್ಡ ಪ್ರಬಲ ಸಾಕ್ಷಿ ಆಗಿರ್ತಕ್ಕಂಥದ್ದು. ರಂಜಿತ್, ನಾಗರಾಜ್, 164 ಹೇಳಿಕೆಯಲ್ಲಿ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈಗ ಅದನ್ನ ಬದಲಾಯಿಸಲಿಕ್ಕೆ ಏನಾದರೂ, ಅಂದ್ರೆ ಅದಕ್ಕೆ ತದ್ವಿರುದ್ಧವಾಗಿ ಏನಾದರೂ ಹೇಳಿಕೆ ಕೊಟ್ಟರೆ ಅದೆಷ್ಟು ಸ್ಟ್ಯಾಂಡ್ ಆಗುತ್ತೆ? ಅದರ ಜೊತೆಗೆ ದರ್ಶನ್ ಅಲ್ಲಿ ಹೋಗಿದ್ದು ಅನಂತರ ಕೊಲೆ ಮಾಡಿದ್ದು ಇವ್ರ ಹೇಳಿಕೆ ಪೂರಕವಾಗಿರೋದ್ರಿಂದ ಇದು ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತಾ ಅಂತ? ಖಂಡಿತ ರಂಜಿತ್, ಯಾಕಂತಂದ್ರೆ ಒಂದು ಸಾಧ್ಯತೆಗಳಿದಾವೆ. ಕೆಲವೊಂದು ಪ್ರಕರಣಗಳಲ್ಲಿ CRPC 164 ಹೇಳಿಕೆಯನ್ನು ದಾಖಲು ಮಾಡಿದ ಬಳಿಕವೂ ಏನು ವಿಟ್ನೆಸ್ಗಳಿರ್ತಾರೆ ಅವರು ವಿಚಾರಣೆ ವೇಳೆಯಲ್ಲಿ ಬೇರೆ ರೀತಿಯ ಹೇಳಿಕೆಯನ್ನ ಕೊಡೋ ಸಾಧ್ಯತೆ ಇರ್ತದೆ. ಆದ್ರೆ ಅಂತ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಕಡೆಯಿಂದ ಅವ್ರಿಗೆ ಯಾರು ಈ ಒಂದು ಸಾಕ್ಷಿಯ ಹೇಳಿಕೆಯನ್ನು ದಾಖಲು ಮಾಡಿದ್ರು ನ್ಯಾಯಾಧೀಶರು, ಅವ್ರಿಗೆ ಪ್ರಾಸಿಕ್ಯೂಷನ್ ಕಡೆಯಿಂದ ನೋಟಿಸ್ ಅನ್ನ ಮಾಡಿ ವಿಚಾರಣೆಗೆ ಬಂದು ಅವತ್ತು ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ವಿವರಣೆ ಕೊಡೋದಕ್ಕೆ ಪ್ರಾಸಿಕ್ಯೂಷನ್ ಪ್ರಯತ್ನವನ್ನು ಪಡುತ್ತೆ. ಈ ವೇಳೆಯಲ್ಲಿ ಏನು ನ್ಯಾಯಾಧೀಶರು ಬಂದು ಆ ಹೇಳಿಕೆಯನ್ನು ದಾಖಲಿಸಿದ್ದಕ್ಕೆ ಸಂಬಂಧಿಸಿದಂತೆ ಈ ಆರೋಪಿ ಈ ಒಂದು ಹೇಳಿಕೆದಾರ ಅವತ್ತು ಅದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದ, ಈಗ ಬದಲಾಯಿಸಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ನ್ಯಾಯಾಲಯ ಸುಳ್ಳು ಹೇಳಿದಂತ ಸಾಕ್ಷಿದಾರನಿಗೆ ಶಿಕ್ಷೆಯನ್ನು ಕೊಡಬಹುದು. ಮತ್ತೆ ನ್ಯಾಯಾಧೀಶರು ಏನು ಹೇಳಿಕೆಯನ್ನು ದಾಖಲಿಸಿರ್ತಾರೆ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡು ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡುವ ಸಾಧ್ಯತೆ ಇರ್ತದೆ. ಈ ನಿಟ್ಟಿನಲ್ಲಿ ನ್ಯಾಯಾಧೀಶರ ಎದುರು 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಿದ ನಂತರ ಸಾಕ್ಷಿಗಳು ಬೇರೆ ಹೇಳಿಕೆಯನ್ನು ನೀಡುವ ಸಾಧ್ಯತೆಗಳು ತೀರಾ ಕಡಿಮೆ ಇರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಾಗರಾಜ್.